ಸೊ ಕೊನೆಯದಾಗಿ ಆ್ಯಕ್ಚುಲಿ ಉಪೇಂದ್ರ ಅವರ ಬೆಟರ್ ಆಫ್ ನೀವು ಒಂಥರ, ಸೊ ಅದಕ್ಕಾಗಿ ಕೇಳ್ತಾ ಇದ್ದೀನಿ, ಯು ಎ ಸಿನಿಮಾ ಯಾವ ಥರ ಬಂದಿದೆ, ಉಪ್ಪಿಸರನ್ನ ಡಿಸ್ಕಷನ್ ಮಾಡಿದಾರಾ, ನೀವೇನಾದ್ರು ಆ ಸಿನಿಮಾ ಬಗ್ಗೆ ತಿಳ್ಕೊಂಡಿದ್ದೀರಾ, ಏನಾದ್ರು ಹೇಳ್ಬೋದಾ ಸಿನಿಮಾ ಬಗ್ಗೆ ಅಂತ? ಯು ಐ ಇಲ್ಲ, ಒಂದೊಂದು ಬೇರೆ. ಈಗ ನಾವು ಮಾಡೋದು ಬೇರೆ ಚಿತ್ರ, ಅವ್ರು ಮಾಡೋದು ಬೇರೆ ಚಿತ್ರ. ಯು ಐ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ನಾನು ಜಾಸ್ತಿ ಸ್ಟಾರ್ಟಿಂಗ್ ಇನ್ವಾಲ್ವ್ ಆಗಿದೆ ಸ್ವಲ್ಪ ಟೈಮ್. ಆಮೇಲೆ ನಾನು ಆ ಪಿಕ್ಚರ್ ಬಗ್ಗೆ ನಾನು ನಿಜ ಹೇಳ್ತೀನಿ, ನಾನು ನೋಡಬೇಕು. ನನಗೆ ಮೊನ್ನೆ ಕೇಳಿದಾಗಲೇ ನನಗೆ ತಲೆಗೆ ಹೋಗಿದ್ದು. ನನಗೆ ಗೊತ್ತಿಲ್ಲ, ಯಾಕಂದರೆ ಇಟ್ಸ್ ಟೋಟಲ್ ಡಿಫ್ರೆಂಟ್. ಇನ್ನೊಂದು ತಂಡ ವರ್ಕ್ ಮಾಡ್ತಾ ಇದೆ. ಸೊ ಒಂದು ತಂಡ ವರ್ಕ್ ಮಾಡುವಾಗ ಅವರ ಸೀಕ್ರೆಸಿ ಅಥವಾ ಮೇಂಟೈನ್ ಮಾಡ್ತಾರೆ ಹೊರಡೆ ಹೋಗಬಾರ್ದು ಅಂತ. ಸೊ ಅದನ್ನು ನಾವು ಕೇಳೋದು ತಪ್ಪಾಗತ್ತೆ. ಸೊ ಪ್ರತಿಯೊಂದು, ಈಗ ಯಾವುದೊಂದು ಬೇರೆ ಬೇರೆ ತಂಡ ಅವರವರಷ್ಟೇ ಕೆಲಸ ಮಾಡ್ತಾರೆ. ನಾವು ಅದರಲ್ಲಿ ಮುಗ್ ತೋರ್ಸೋಕೆ, ಫ್ರೆಂಡ್ಶಿಪ್ ಬೇರೆ, ಬಟ್ ಮುಗ್ ತೋರ್ಸೋಕ್ಕಾಗಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸಾಂಗು ವೈರಲ್ ಆಗ್ತಾಯಿದೆ. ಕೊನೆಯದಾಗೇನು ಸರ್, ಆ ರೀಲ್ಸ್ ಮಾಡ್ತಾರೋ ಅಂತ ಒಂದು ಆಡಿಯನ್ಸ್ಗೆ ಏನಾದರೂ ಒಂದು ಮೆಸೇಜ್ ಕೊಡ್ತೀರಾ ಈ ಸಾಂಗ್ ಬಗ್ಗೆ? ನೀವೇ ನಿಜವಾದ ಮಾಲೀಕರು ಈ ಸಾಂಗ್ ಈಗ? ಇಲ್ಲಪ್ಪ, ಆ್ಯಕ್ಚುಲಿ ಏನು ಗೊತ್ತಾ, ನಾವು ಹಾಡು ಮಾಡೋ ತನಕ ಅದು ಹಾಡು ನಮ್ಮದು, ಕೊಟ್ಟ ತಕ್ಷಣ ಹಾಡು ನಿಮ್ಮದು. ಏನು ಬೇಕಾದ್ರೂ ಮಾಡಿ. ಬಟ್ ಇದೆಲ್ಲ ಒಂಥರ ಮಾಡಿದಾಗ ನಾನು ಹೇಳ್ದಲ್ಲ, ಈಗ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಯು ಡೋಂಟ್ ನೋ ಯಾವುದು ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಈಗ ಇದೇ ಥರ ಇನ್ನೂ ಸ್ಟಾರ್ಟ್ ಆಗುತ್ತೆ. ನೀವು ಈಗ ಟ್ರೆಂಡ್ ಮಾಡೋಕ್ಕೆ ಹೋದರೆ ಆಗಲ್ಲ ಅದು. ಆಗುತ್ತೆ ಅಷ್ಟೇ. ಈ ಯಾವುದೊಂದು ಪಿಕ್ಚರ್ ಹಿಟ್ಟು ಅಥವಾ ಅಂತ. ಈಗ ಸಡನ್ ಈಗ ನನ್ನ ಲೆಕ್ಕದಲ್ಲಿ ಅವ್ರ ತಾನೇ ಒಂದು 20 ಜನ ಹಾಡು ನಮ್ಮದು ಮಾಡಿ ಅಂತ ಹೇಳ್ತಾರೆ. ಟ್ರೆಂಡ್ ಆಗೋದು ಆಗುತ್ತೆ. ಇಟ್ ಆಲ್ ಹ್ಯಾಪನ್ಸ್. ಹಿಟ್ಟು ಯಾವತ್ತೂ ನಮ್ಮ ಕೈಲಿಲ್ಲ, ಕೊಡೋದಷ್ಟೇ ನಮ್ಮ ಕೈಲಿರೋದು. ಹಿಟ್ಟಾಗೋದು ನಸೀಬ್ ಅಷ್ಟೇ, ಹಾಡಿನ ನಸೀಬ್. ನಾನು ಹೇಳ್ಬೇಕಂದ್ರೆ ಹಾಡಿನ ನಸೀಬ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಿಷ್ಟು ಓನಲ್ಲ ಏನಲ್ಲ ಅಂತ ರೀಲ್ಸ್ ಮಾಡ್ತಾ ಇದ್ದೀರಾ. ಈ ಸಾಂಗ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರಗಳು. ಕ್ಯಾಮರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಭರತ್, ನ್ಯೂಸ್ ಫಾಸ್ಟ್.